ದಿವಂಗತ ಆಲಂಗೂರು ಸೀನಣ್ಣ ಅವರ 14ನೇ ಪುಣ್ಯತಿಥಿಯ ನೆನಪಿಗೋಸ್ಕರ ಅವರ ಸುಪುತ್ರಿಯಾದಂತ ಭವಾನಿ ಮೇಡಮ್ ಅವರು ಮತ್ತೆ ಅಖಿಲ ಕರ್ನಾಟಕ ಸೇವಾ ಟ್ರಸ್ಟ್ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಹಮ್ಮಿಕೊಂಡಿದ್ದಾರೆ. ಇದರ ಎಲ್ಲ ಉಸ್ತುವಾರಿಗಳನ್ನ ನಮ್ಮ ಬಾಲಕೃಷ್ಣರವರು, ಪ್ರಕಾಶ್ ರವರು, ಹರೀಶ್ ರವರು ಎಲ್ಲ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ನಮ್ಮ ಸಹೋದರರು, ಮುಳಬಾಗ್ಲ ಶಾಸಕರು, ಮಾಜಿ ಸಚಿವರು ಆದಂತ ನಾಗೇಶ್ ಅಣ್ಣವ್ರು ಇರ್ಬೋದು, ಆಲಂಗೂರು ಶಿವಣ್ಣವ್ರು ಇರ್ಬೋದು, ರಘುಪತಿ ರೆಡ್ಡಿ ಅಣ್ಣವ್ರು ಇರ್ಬೋದು, ಶ್ರೀಗಳ್ಳಿ ಸುಂದರ್, ಲಕ್ಷ್ಮೀನಾರಾಯಣ ಅವರು, ರಾಜಗೋಪಾಲ್ ರವರು, ಸುರೇಶ್ ನಾಗನಹಳ್ಳಿ ಅವರು ಇರ್ಬೋದು, ಪ್ರಕಾಶ್ ರೆಡ್ಡಿ ಅವರು ಇರ್ಬೋದು, ನಮ್ಮ ಮೈಕ್ ಶಂಕರ್, ಚಿಂತಾಮಣಿ ಶರಣು, ಎಲ್ಲರನ್ನು ವೇದಿಕೆ ಮೇಲೆ ಸುಮಾರು ಜನ ಇದ್ದೀರಿ. ಇವರೆಲ್ಲರನ್ನು ಭಾಗವಹಿಸಿ ಇವತ್ತು ನಮ್ಮ ಸುರೇಶ್ ನಮ್ಮ ಬಿಜೆಪಿ ಅದಕ್ಕೆ ನಂಗ್ಲಿ ಟೀಮ್ ಅಣ್ಣ ನಮ್ದು ಫೈನಲ್ ಬರ್ತೈತೆ ಅಂತ ಹೇಳ್ದ. ನಾನು ಹೇಳ್ದೆ ಬರ್ತೀರಪ್ಪ, ನಾನು ನಿಮ್ ಟೀಮಲ್ಲಿ ಆಡ್ತೀನಿ ಅಂತ ಹೇಳ್ದೆ. ಬರೋಷ್ಟೊಳಗಡೆ ಅದ್ 4ನೇ ಪ್ಲೇಸ್ಗೆ ಹೋಗ್ಬಿಟ್ಟಿತ್ತು. ನಾನು ಏನ್ ಮಾಡ್ಲಿ? ಆದ್ರೂ ಹುಡುಗರು ತುಂಬಾ ತಾಯ್ಲೂರವ್ರು ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅವರು ಫೈನಲ್ ವರ್ಗೂ ಬಂದಿದ್ದಾರೆ ಅಂದ್ರೆ ಅವರು ತುಂಬಾ ಕಷ್ಟಪಟ್ಟು ಆಡಿದ್ರು. ನಾವು ಸಣ್ಣ ಪುಟ್ಟ ಅಳಿಲ್ಸೇವೆ ಟೀಮ್ ವರ್ಕ್ ಏನಿದೆ 11 ಜನದ ಮೇಲೇನು ಇರ್ತೈತೆ, ಒಬ್ಬೊಬ್ರದ್ದು ಒಬ್ಬೊಂದು ಇರ್ತೈತೆ. ನಮ್ ಏನು ಕೆಲಸ ಇತ್ತು ಅದನ್ನ ನಾವು ಮಾಡಿದ್ವಿ. ನೀನು ಕೆಲಸ ಮಾಡಿ ಆಪರೇಷನ್ ಆದ್ರೂ ಫೀಲ್ಡಿಂಗ್ ಗಿಲ್ಡಿಂಗ್ ಎಲ್ಲ ಮಾಡಿದೀಯಾ. ಅದಕ್ಕೆ ನಾನು ಹೇಳೋದೇನಂದ್ರೆ ಅವಕಾಶಗಳು ಯಾವಾಗ್ಲೂ ಸಿಕ್ಕಲ್ಲ. ಸಿಕ್ಕಂತ ಟೈಮಲ್ಲಿ ಅದನ್ನ ಬಳಸ್ಕೊಂಡ್ಬಿಡ್ಬೇಕಷ್ಟೇ. ಏನ್ ಹೇಳಿ? ಆ ಇನ್ನೊಂದು ಮ್ಯಾಚ್ ಆಡೋಣ ಬಿಡು ಅನ್ನೋ ಲೆಕ್ಕಾಚಾರದಲ್ಲಿ ಹೋದ್ರೆ ನಮ್ಗಿನ್ನ ಚೆನ್ನಾಗಿ ಆಡಿದ್ರೆ ನಾವು ಇರಲ್ಲ ಅಲ್ಲಿ ಸೆಮಿಫೈನಲ್ ಅಲ್ಲಿ, 4ನೇ ಪ್ಲೇಸ್ಗೆ ಹೋಗಿರ್ತೀರಿ ಅಲ್ಲ. ಅದಕ್ಕೋಸ್ಕರ ನಂಗ್ಲಿಯವರು ತುಂಬಾ ಚೆನ್ನಾಗಿ ಆಡ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟದಲ್ಲಿ ನಾವು ಆಲಂಗೂರು ಸೀನಣ್ಣವ್ರ ಬಗ್ಗೆ ಮೊದ್ಲಿಂದನೂ ಈಗಾಗ್ಲೇ ಎಲ್ಲರೂ ಹೇಳಿದಿರಿ. ನಮ್ಮಲ್ಲಿ ಯುವಕರಿದ್ದಾರೆ ಸುಮಾರು ಜನಕ್ಕೆ. ಆಲಂಗೂರು ಸೀನಣ್ಣವರು ಈ ಮುಳಬಾಗಿಲಿಗೆ ಏನೇನ್ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಗೊತ್ತಿಲ್ಲ. ಅವಕಾಶಗಳು ಸಿಕ್ಕಿದಾಗ 2 ಸಲ MLA ಆಗಿದ್ದಂತ ಸಂದರ್ಭದಲ್ಲಿ, ತೋಟಗಾರಿಕಾ ಸಚಿವರು ಮತ್ತೆ ಪೌರಾಡಳಿತ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಅವರು ನಮ್ಮ ಮುಳಬಾಗಿಲಿಗೆ ಏನೇನ್ ಬೇಕು ಅಂತ ಲಿಸ್ಟ್ ಮಾಡ್ಕೊಂಡು ಇವತ್ತು ಅಂಬೇಡ್ಕರ್ ಪ್ರತಿಮೆ ಇರ್ಬೋದು, ಅಂಬೇಡ್ಕರ್ ಭವನ ಇರ್ಬೋದು, ರೈತರ ಸಾಗುವಳಿ ಚೀಟಿಗಳು ಕೊಟ್ಟಿರ್ಬೋದು, ನೇತಾಜಿ ಕ್ರೀಡಾಂಗಣ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು, DVG ಕನ್ನಡ ಭವನನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಎಲ್ಲಾ ಸಮುದಾಯ ಭವನಗಳನ್ನ ಕಟ್ಟಿರ್ತಕ್ಕಂಥದ್ದು ಇರ್ಬೋದು, ಟೊಮಾಟೋಗೆ ಬೆಂಬಲ ಬೆಲೆ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಶಾಲಾ ಕಾಲೇಜುಗಳ ನಿರ್ಮಾಣ ಇರ್ಬೋದು, ಗ್ರಾಮೀಣ ಪ್ರದೇಶಗಳಲ್ಲಿ 12 ಪ್ರೌಢಶಾಲೆ ಇರ್ಬೋದು, ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ಅಂದ್ರೆ ಪವರ್ ಸ್ಟೇಷನ್ಗಳನ್ನ, ಸಬ್ ಸ್ಟೇಷನ್ಗಳನ್ನ ಮಾಡಿರ್ತಕ್ಕಂಥದ್ದು ಇರ್ಬೋದು, ಮಿನಿ ವಿಧಾನಸೌಧ ಕಟ್ಟಿರ್ಬೋದು, PWD ಕಟ್ಟಡ ಇರ್ಬೋದು, ನಗರಸಭೆ ಕಟ್ಟಡ ಇರ್ಬೋದು, ಆಸ್ಪತ್ರೆ, ಸಮೂಹ ಕೇಂದ್ರಗಳು. ಇವಾಗ ಏನು ನಾವು ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲಿ, ಪಂಚಾಯತಿ ಹೆಡ್ ಕ್ವಾರ್ಟರ್ಗಳಲ್ಲಿ ನಾವು ಕಟ್ಟಿರ್ತೀರ ಅದಿರ್ಬೋದು, ವಡ್ರಳ್ಳಿಯಲ್ಲಿ APMC ಮಾರ್ಕೆಟ್ ಇರ್ಬೋದು, ಅದಾದ್ಮೇಲೆ ಗ್ರಾಮೀಣ ರಸ್ತೆಗಳ ನಿರ್ಮಾಣ ಇರ್ಬೋದು, ವಿವಿಧ ವಸತಿ ಇಲಾಖೆಗಳಿಂದ ಬಡವರಿಗೆ ಸಾವಿರಾರು ಮನೆಗಳ ನಿರ್ಮಾಣ ಇರ್ಬೋದು, ಅಹಿಂದ ಅವ್ರದ್ದು ರಾಜಕೀಯದಲ್ಲಿ ಬೆಳೆಸಿರ್ತಕ್ಕಂಥ ಕೆರೆಗಳ ಅಭಿವೃದ್ಧಿ ಇರ್ಬೋದು, ಅರಣ್ಯ ಅಭಿವೃದ್ಧಿ ಇರ್ಬೋದು, ಆಮೇಲೆ ಹಳ್ಳಿಗಳಲ್ಲಿ KMF ಡೈರಿಗಳಿರ್ಬೋದು, KSRTC ಬಸ್ ನಿಲ್ದಾಣ ಇರ್ಬೋದು, KSRTC ಡಿಪೋ ಇರ್ಬೋದು, ಬೆಂಗಳೂರಲ್ಲಿ ಹೈಕೋರ್ಟ್ ಯಾವ ರೀತಿಯಾದ ಅದೇ ಮಾದರಿಯಲ್ಲಿ ಮುಳಬಾಗಿಲಲ್ಲಿ ಹೈಕೋರ್ಟ್ ಕೋರ್ಟ್ ಕಟ್ಟಡ ಕಟ್ಟಿರ್ತಕ್ಕಂಥದ್ದು ಇರ್ಬೋದು. ಇದನ್ನೆಲ್ಲ ಆಲಂಗೂರು ಸೀನಣ್ಣವರು ಅವ್ರ ಕಾಲದಲ್ಲಿನೂ ಪ್ರಯತ್ನ ಪಟ್ಟು ಎಲ್ಲ ಕೆಲಸಗಳನ್ನ ಮಾಡಿ ಇವತ್ತು ಜನರ ಮನಸ್ಸಲ್ಲಿ ಉಳ್ಕೊಳ್ಳಂತ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಹಂಗಾಗಿ ನಾನು ಹೇಳೋದಿಷ್ಟೇ, ಮನುಷ್ಯನ ಜೀವನ ನೀರ್ ಮೇಲೆ ಗುಳ್ಳೆ ಇದ್ದಂಗೆ. ಎಷ್ಟ್ ದಿನ ಇರ್ತಾನೋ ಗೊತ್ತಿಲ್ಲ. ಈಗ ಇರ್ತೀರಿ, ಇನ್ ಸ್ವಲ್ಪ ಹೊತ್ತಿರೋದು ಇದಿಲ್ಲ. ಆಡ್ತಾ ಆಡ್ತಾ ಸುಮಾರು ಜನ ಸತ್ತೋಗ್ತಾರೆ, ನೋಡ್ತಾ ನೋಡ್ತಾ ಸುಮಾರು ಜನ ಸತ್ತೋಗ್ತಾರೆ, ನಗ್ನಗ್ತಾ ಸುಮಾರು ಜನ ಸತ್ತೋಗ್ತಾರೆ. ಇವೆಲ್ಲ ನೋಡಿದಿರಿ. ನಾವಿಲ್ಲ ಅಂದ್ರೂ ಶಾಶ್ವತವಾಗಿ ಉಳ್ಕೊಳ್ಳಂತ ಕೆಲಸಗಳು ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗಿಲಲ್ಲಿ ಮಾಡಿದ್ರೆ ಅದು ಸಾವಿರಾರು ವರ್ಷಗಳಾದ್ರೂ ಇವತ್ತು ಇತಿಹಾಸದಲ್ಲಿ ನಾವು ಉಳ್ಕೊಂತೀರಿ. ಅಂತ ಕೆಲಸಗಳನ್ನ ನಮ್ಮ ಆಲಂಗೂರು ಸೀನಣ್ಣವ್ರು ಮಾಡಿದ್ದಾರೆ. ಅವ್ರನ್ನ ಸದಾ ಯಾವಾಗ್ಲೂ ನೆನ್ಸ್ಕೊಂಡು ಅವ್ರದ್ದು ಏನಾದ್ರು ಒಂದೊಂದು ಕಾರ್ಯಕ್ರಮಗಳು ಮಾಡ್ಬೇಕಂದ್ರೆ ನಮ್ಮ ಡಾಕ್ಟರ್ಗೆ ತುಂಬಾನೇ, ಯಾಕಂದ್ರೆ ಅವ್ರ ತಂದೆಯವರು ಕೆಲಸ ಮಾಡಿರ್ತಕ್ಕಂಥ ಕೆಲಸಗಳನ್ನ ಹಿರಿಯರ ಜೊತೆಲಿ ಸೇರ್ಕೊಂಡು ಮಾಡ್ಬೇಕು. ಈಗ ನಾಗೇಶ್ ಅಣ್ಣವ್ರು ಹೇಳ್ತಾ ಇದ್ರು, ಆ ಪ್ರತಿಮೆಯನ್ನ ಲಿಕ್ಕಿ ಮುಚ್ಚಿಕ್ಕಿದಾಗ ನನ್ಕೊಂತರ ಬೇಜಾರಾಗದು, ಏನಪ್ಪಾ ಇದು ಹಿಂಗ್ ಮುಚ್ಚಿಕ್ಕವ್ರೆ,
ಇಷ್ಟೆಲ್ಲಾ ಕೊಡುಗೆಗಳು ಕೊಟ್ಟಿರ್ತಕ್ಕಂಥವ್ರು ಯಾರ್ಯಾರ ಕೆಲ್ಸಕ್ಕೆ ಬರೆದಿದ್ದವ್ರದ್ದೆಲ್ಲ ಪ್ರತಿಮೆಗಳು ಎಲ್ಲಂದ್ರೆ ಅಲ್ಲಿ ಇಟ್ಬಿಟ್ಟಿರ್ತಾರೆ. ಅದು ಪರ್ಮಿಷನ್ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ಈ ಮುಳಬಾಗಿಲು ಇಷ್ಟೆಲ್ಲ ಕಷ್ಟ ಬಿದ್ದಿರೋರ್ಗೆ ಈ ತರ ಸತಾಯಿಸಿ ಕಾಯಿಸಿ ಇದೆಲ್ಲ ಮಾಡೋದು ಇದೆಯಲ್ಲ, ಅದೊಂಥರ ಅವಮಾನ ಮಾಡ್ದಂಗೆ ಅವ್ರಿಗೆ. ಅದಕ್ಕೋಸ್ಕರ ಅದಕ್ಕೆ ಒತ್ತು ಕೊಟ್ಟು ನಾಗೇಶ್ ಅಣ್ಣವ್ರು ಅದನ್ನ ಪರ್ಚೇಸ್ ಮಾಡಿ ನಮ್ಮ ಒಕ್ಕಲಿಗರ ಸಂಘಕ್ಕೆ ಕೊಟ್ಟು ಮತ್ತೆ ಅಲ್ಲಿ ಪ್ರತಿಮೆನ ಅನಾವರಣ ಮಾಡಿದ್ರಲ್ಲ, ಅದು ನಿಜಕ್ಕೂ ನಿಮ್ಗೆ ಇನ್ನೂ ಒಳ್ಳೇದ್ ಮಾಡ್ಲಿ. ಬರಂತ ದಿನಗಳಲ್ಲಿ ಮತ್ತೆ MLA ಆಗ್ರಿ. ಅಲ್ಲಿ ಮಹದೇವಪುರಕ್ಕಿಂತ ನಿಮ್ಗೆ ಮುಳಬಾಗಿಲಲ್ಲೇ ಜಾಸ್ತಿ ಜನ ಇರೋದು, ಬೆಂಬಲಿಗರು ಇನ್ನೊಂದು ಮತ್ತೊಂದೆಲ್ಲ. ಅಲ್ಲಿಕ್ಕಿಂತ ಜಾಸ್ತಿ ಇಲ್ಲೇ ನೀವು ಹೆಚ್ಚಿಗೆ ಲೀಡರ್ಗಳ ಜೊತೆ ಸೇರ್ಕೊಂಡು ಕೆಲಸನೂ ಮಾಡಿರೋದು. ಅದಕ್ಕೋಸ್ಕರ ನಾನು ಹೇಳೋದೇನಂದ್ರೆ, ನಾವೊಂದ್ಸಲಿ ಒಂದ್ ಜಾಗದಲ್ಲಿ ಗುರ್ಸ್ಕೊಂಡಿದ್ದಾದ್ಮೇಲೆ ಇನ್ನೊಂದ್ ಜಾಗದಲ್ಲಿ ಹೋಗ್ತೀರಿ ಅಂದ್ರೆ ಜನ ಅಲ್ಲಿ ಇದ್ದಾಗಲ್ಲ. ಯಾಕಂದ್ರೆ ಅಧಿಕಾರ ಇದ್ದು ಮಂತ್ರಿ ಇದ್ದು ಕೆಲಸಗಳು ಮಾಡಿದಿರಿ, ಅವಕಾಶಗಳು ಹೆಂಗ್ ಬೇಕಾದ್ರೂ ಬರ್ತೈತೆ. ಅದಕ್ಕೋಸ್ಕರ ಇಲ್ಲಿ ಎಲ್ಲಾ ಪಕ್ಷದವ್ರನ್ನು ಸೇರ್ಕೊಂಡು ಆಲಂಗೂರ್ ಅಣ್ಣವ್ರ ಶಿಷ್ಯರೇ, ಆಲಂಗೂರ್ ಸೀನಣ್ಣವರು ಅಭಿಮಾನಿಗಳೇ. ನಾನು ಅವರು ಪೌರಾಡಳಿತ ಸಚಿವರಾಗಿದ್ದಾಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಕೆಂಪೇಗೌಡರದ್ದು ಒಂದು ಕಾರ್ಯಕ್ರಮ ನಡೆದಾಗ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ರು. ಕೆಂಪೇಗೌಡ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಆಲಂಗೂರು ಸೀನಣ್ಣವ್ರೆ. ನಾನು ರಾಜಗೋಪಾಲ್ ಅವ್ರು ಬಂದಾಗ ನಮ್ಮ ಮನೆಯಲ್ಲಿ ಫೋಟೋ ಇತ್ತು, ಅವ್ರು ನನ್ಗೆ ಕೆಂಪೇಗೌಡ ಪ್ರಶಸ್ತಿ ಕೊಟ್ಟಿದ್ದು. ಅದು ಸುಮಾರು ಒಂದು 20 ವರ್ಷ ಆಗಿರ್ಬೋದು. ಅವಾಗ ನಾನು ನೋಡಪ್ಪ ಆಲಂಗೂರು ಸೀನಣ್ಣವ್ರು ನಮ್ಗೆ ಟೂರ್ನಮೆಂಟ್ ಬ್ಯಾನರ್ ಅಲ್ಲೂ ಹಾಕಿದ್ರಿ. ಅದಕ್ಕೋಸ್ಕರ ಇಲ್ಲಿ ಇರ್ತಕ್ಕಂಥ ಯುವಕರು ಸುಮಾರು ಜನ ಇದ್ದೀರಿ, ಇವತ್ತು ಆಡ್ತೀರಿ, ಅದಾದ್ಮೇಲೆ ಮನೆಗೆ ಹೋಗ್ತೀರಿ, ಎಲ್ಲ ಆಗ್ತೀರಿ. ನಿಮ್ಮಲ್ಲೂ ಯೋಚನೆ ಮಾಡ್ಬೇಕು, ನಾನು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಆಡ್ಬೇಕು, ಸ್ಟೇಟ್ ಲೆವೆಲ್ ಅಲ್ಲಿ ಆಡ್ಬೇಕು. ಸ್ಟೇಟ್ ಲೆವೆಲ್ ಆಡ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋ ಲೆಕ್ಕಾಚಾರ ಆಡ್ಬಿಟ್ಟು ಸುಮ್ನೆ ಹೋಗೋದಲ್ಲ. ಈ ಕ್ರೀಡಾಪಟುಗಳು ಯಾರು ಇರ್ತಾರೆ, ಇವ್ರು ಯಾರು ಚೆನ್ನಾಗಿ ಆಡ್ತಾರೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಮುಂದಕ್ಕೆ ತಗೊಂಡು ಹೋಗುವಂತ ಕೆಲಸಗಳನ್ನ ನಾವು ರಾಜಕಾರಣಿಗಳನ್ನು ಮಾಡ್ಬೇಕು. ಚುನಾವಣೆ ಬಂದಾಗ ರಾಜಕಾರಣ ಮಾಡೋಣ. ಪ್ರತಿಯೊಂದು ಯುವಕರು ಕ್ರೀಡೆನ ಅವರು ಯಾವ್ದಾದ್ರು ಒಂದು ಕ್ರೀಡೆನ ಅವರು ಇದ್ರಲ್ಲಿ ಇಟ್ಕೊಬೇಕು. ನಾನು ಹೋದ ತಕ್ಷಣ ಏನ್ ಇವ್ರು ಆಡ್ಬಿಡ್ತಾರ 50 ವರ್ಷ ಇವ್ರ ಅಂತ ಏನೋ ತಗ್ಗದಲ್ಲೇ ಅದನ್ನು ಫಸ್ಟ್ ಇಂದ ಹೇಳಿದೀನಿ ನಾನು. ಅರ್ಥ ಆಯ್ತಾರೆ. ಪ್ರತಿಯೊಂದ್ರಲ್ಲೂ ಮಕ್ಕಳಿಗೆ ಒಂದು ಕ್ರೀಡೆ ಅನ್ನೋದು ಅವ್ರ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ರೆ ದುಶ್ಚಟಗಳಿಗೆ ಬಲಿ ಆಗಲ್ಲ ಅವರು. ಏನ್ ಹೇಳಿ, ಬೇರೆ ಬೇರೆ ಕಡೆ ಮನ್ಸೋಗಲ್ಲ. ಒಂದು ವಾಲಿಬಾಲ್, ಒಂದು ಫುಟ್ಬಾಲ್, ಒಂದು ಕ್ರಿಕೆಟ್, ಒಂದು ಕಬಡ್ಡಿನೋ, ಇನ್ನೊಂದು ಬ್ಯಾಡ್ಮಿಂಟನ್, ಈ ಆಟಗಳು ಆಡ್ಕೊಂಡಿದ್ರೆ ಬೇರೆ ಕಡೆ ಹೋಗಲ್ಲ. ಅದಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಬೇರೆ ಕಡೆ ಹೋಗ್ತದೆ. ಅಲ್ಲಿ ಯಾರೋ ಗಾಂಜಾ ಕೊಡ್ತಾನೆ, ಅಲ್ಲಿ ಯಾರೋ ಸಿಗರೇಟ್ ಕೊಡ್ತಾನೆ, ಅಲ್ಲಿ ಯಾರೋ ಕೋಳಿ ಕೊಯ್ತಾನೆ, ಅಲ್ಲಿ ಯಾರೋ ಕೋರ್ ಕೊಯ್ತಾನೆ, ಅವ್ರನ್ನ ಸಾರಾಯಿ ಕೊಡ್ತಾನೆ. ಇವೆಲ್ಲ ಕೊಟ್ಟು ಅದಕ್ಕೆ ದಾಸರ ಆಗುತ್ತಾರೆ ಆಮೇಲೆ. ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಯುವಕರೇ 3% ಇರ್ತಕ್ಕಂಥದ್ದು. ಚೈನಾಗ ಹೋಲಿಸಿದಾಗ ಚೈನಲ್ಲಿ 3% ಮುದುಕರವ್ರೆ, ನಮ್ಮ ಇಂಡಿಯಲ್ಲಿ 3% ಯುವಕರು ಇದ್ದಾರೆ. ಅದಕ್ಕೋಸ್ಕರ ಯುವಕರು ದುಶ್ಚಟಗಳಿಗೆ ಬಲಿ ಆಗದೆ ಕ್ರೀಡೆಯಲ್ಲಿ ನಮ್ಮ ಪ್ರತಿಭೆಗಳನ್ನ ಪ್ರದರ್ಶನ ಮಾಡಬೇಕು. ಈ ದೇಶದಲ್ಲಿ ನಡೆಯುವಂತ ಕ್ರೀಡೆಗಳಲ್ಲಿ ಒಲಿಂಪಿಕ್ ಇರ್ಬೋದು, ಬೇರೆ ಬೇರೆ ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತ ಕ್ರೀಡಾ ಇದರಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಅದರಲ್ಲೂ ನಮ್ಮ ಮುಳಬಾಗಿಲಲ್ಲೂ ಒಳ್ಳೆ ಪ್ರಶಸ್ತಿಯನ್ನ ಪಡ್ಕೊಬೇಕು. ಆ ನಿಟ್ಟಿನಲ್ಲಿ ಇವತ್ತು ಪ್ಯಾರಾ ಒಲಿಂಪಿಕ್ ಕೈ ಕಾಲು ಇಲ್ದಿದ್ದವರೆಲ್ಲ ನಮ್ಮ ಕೋಲಾರ ಜಿಲ್ಲೆಯವರು ಸುಮಾರು ಜನ ಹೋಗಿ ಗೋಲ್ಡ್ ಮೆಡಲ್ಗಳನ್ನ ತಗೊಂಡಿರೋದು ನೋಡಿದ್ವಿ. ನಮ್ಮ ಕೈ ಕಾಲೆಲ್ಲ ಚೆನ್ನಾಗೈತೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕ್ರೀಡೆಯನ್ನ ಮೈಗೂಡಿಸ್ಕೊಂಡು ನಮ್ಮ ಮಕ್ಕಳಿಗೂ ದೇಶದ ಬಗ್ಗೆ, ಕ್ರೀಡೆ ಬಗ್ಗೆ, ಮತ್ತೆ ನಮ್ಮ ಮುಳಬಾಗಿಲು ಹಿಸ್ಟ್ರಿ ಬಗ್ಗೆ, ಮುಳಬಾಗಿಲಿಗೆ ಯಾರ್ಯಾರು ಏನೇನ್ ಮಾಡಿದ್ರು ಅಂತೇಳಿ ತಿಳಿದುಕೊಳ್ಳೋದ್ರ ಮುಖಾಂತರ ಶಾಶ್ವತವಾಗಿ ಜನಗಳ ಮನಸ್ಸಲ್ಲಿ ಇರೋಂಥ ರೀತಿಯಲ್ಲಿ ನಾವೆಲ್ಲರೂ ನೋಡಿ ನಡ್ಕೊಬೇಕು. ಮುಂದಿನ ದಿನಗಳಲ್ಲಿ 15ನೇ ವರ್ಷದಲ್ಲಿ ನಾನು ಒಂದು ಒಳ್ಳೆ ಕೊಡುಗೆ ಕೊಡ್ತೀನಿ. ಅದು ಸೀಕ್ರೆಟ್ ಸರ್ಪ್ರೈಸ್ ಅಂತ ಹೇಳಿ ನಾಗೇಶ್ ಅಣ್ಣ ಅವ್ರು ಹೇಳವ್ರೆ. ನಾವು ನಿಮ್ ಜೊತೆಲಿ ಇರ್ತೀರಿ. ಏನು ಯಾವುದೇ ಕಾರಣಕ್ಕೂ ಆಲಂಗೂರ್ ಸೀರಣ್ಣವ್ರು ಅಂದ್ರೆ ಡಾಕ್ಟರ್ ಹೇಳಿದ್ರೆ, ಶಿವಣ್ಣವ್ರು ಹೇಳಿದ್ರೆ, ರಾಜಗೋಪಾಲ್ ಅಣ್ಣವ್ರು ಹೇಳಿದ್ರೆ, ನಮ್ಮ ಮುಖಂಡರುಗಳೆಲ್ಲರೂ ಹೇಳಿದ್ರೆ ನಾವು ಸದಾ ನಿಮ್ ಜೊತೆಲಿ ಇರ್ತೀರಿ. ಎಲ್ಲಾ ಯುವಕರು ದುಶ್ಚಟಗಳಿಗೆ ಬಲಿ ಆಗದೆ, ಬೇರೆ ಬೇರೆ ಇದಕ್ಕೆ ಹೋಗದೆ, ನಮ್ಮನ್ನ ಡೈರೆಕ್ಟ್ ಆಗಿ ಹೊಡಿಯಕ್ಕಾಗಲ್ಲ ಶತ್ರುಗಳ ಕೈನಲ್ಲಿ. ನಮ್ಮನ್ನ ಇಂಡೈರೆಕ್ಟ್ ಆಗಿ ಯಾವ ತರ ಹೊಡಿತಾರೆ, ದುಶ್ಚಟಗಳಿಗೆ, ಗಾಂಜಾ, ಇನ್ನೊಂದು ಮತ್ತೊಂದು, ಅದು ಇದು ಎಲ್ಲ ವ್ಯಸನಿಗಳನ್ನ ಮಾಡಿ ನಾವು ಮುದುಕರು ಸಾಯ್ತಾ ಇಲ್ಲ. ಈ ನಡುವೆ ಯಾವ ಲೈಟ್ ಕಂಬಗಳಲ್ಲಿ ನೋಡಿದ್ರೂ ಹುಡುಗರದೇ ಫೋಟೋಗಳಿರ್ತದೆ ಸತ್ತೋಗಿರೋದು. ಅದಕ್ಕೋಸ್ಕರ ನಮ್ಮ ಯುವಕರು ಈ ದುಶ್ಚಟಗಳಿಗೆ ಬಲಿ ಆಗದೆ ಈ ಸಮಾಜನ ಕಟ್ಟುವಂತ ಕೆಲಸ, ಈ ದೇಶನ ಕಟ್ಟುವಂತ ಕೆಲಸ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡ್ಬೇಕು. 140 ಕೋಟಿ ಜನಸಂಖ್ಯೆ ಇದೆ. ನೆಕ್ಸ್ಟ್ ಮೆಡ್ಲ್ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ 1 ಕೋಟಿಗೆ 1 ಮೆಡ್ಲ್ ಅಂದ್ರೆ 140 ಕೋಟಿಗ 140 ಮೆಡ್ಲ್ ಬರ್ಬೇಕು. ಆ ಒಲಿಂಪಿಕ್ ದಾಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ. ನಮ್ಮ ಗ್ರಾಮೀಣದಲ್ಲಿ ಬಡವರು ಇರ್ಬೋದು, ಅವ್ರವ್ರ ಪ್ರತಿಭೆ ಇದೆ, ಅದನ್ನ ಬೇರೆದ ಕಡೆ ಕಳಿಸ್ದೆ ಅದರಲ್ಲಿ ಮುಂದುವರಿಸಿದ್ರೆ 100% ನೀವು ಸಕ್ಸಸ್ ಆಗ್ತೀರಿ. ನಿಮ್ ಜೊತೆಲಿ ನಾವ್ ಇರ್ತೀರಿ ಅಂತ ಹೇಳಿ ಈ ಸಮಾರಂಭಕ್ಕೆ ನಮ್ಮ ಬಾಲು ಅವರು, ಎಲ್ಲಾರನ್ನು, ಹರೀಶ್ ಅವರು, ಪ್ರಕಾಶ್ ಅವರು, ಎಲ್ಲಾರನ್ನು, ಗಂಗಾಧರ್ ಅವರು, ಎಲ್ಲಾರನ್ನು ಚೆನ್ನಾಗಿ ಮಾಡಿದಿರಿ.
ಇವತ್ತು ಇಲ್ಲೇನ್ ಮಾಡಿದ್ರಿ, ಇದು ನೆಕ್ಸ್ಟ್ ಇದು ಲೇಔಟ್ ಆಗೋತೈತೆ, ಅದಕ್ಕೋಸ್ಕರ ಟೌನ್ಗೆ ಬನ್ನಿ. ಆಲಂಗೂರು ಸೀನಣ್ಣವ್ರ ಬಗ್ಗೆ ಇನ್ನೂ ಒಂದಷ್ಟು ಜನಕ್ಕೆ ವಿಷಯಗಳು ಯುವಕರಿಗೆ ಗೊತ್ತಾಗ್ಲಿ, ಟೌನ್ ಅಲ್ಲಿ ಚೆನ್ನಾಗಿ ಒಳ್ಳೆ ಕ್ರೀಡೆಗಳನ್ನ ಮಾಡೋಣ. 3 ದಿನಾನು ವಿವಿಧ ಕ್ರೀಡೆಗಳು, ಕ್ರಿಕೆಟ್ ಜೊತೆಲಿ ಕಬಡ್ಡಿ ಇದನ್ನೆಲ್ಲ ಮಾಡೋಣ. ಕುಸ್ತಿ ಏನ್ ನಡೆಸ್ತಾ ಇದ್ರೆ ಅಲ್ಲಿ ಕುಸ್ತಿನೂ ಮಾಡಿಸ್ಬಿಡೋಣ ಬೇಕಾದ್ರೆ 15ನೇ ವರ್ಷದಲ್ಲಿ. ಒಳ್ಳೊಳ್ಳೆ ಕುಸ್ತಿಪಟುಗಳವ್ರೆ. ನಾನು ಮುಳಬಾಗ್ಲಲ್ಲಿ ಕುಸ್ತಿ ಆಡಕ್ ಬರ್ತಾ ಇದ್ದೆ, ಉರ್ಸುಗಳು ಇನ್ನೊಂದು ಮತ್ತೊಂದು ಆದಾಗ. ನಮ್ ಶರ್ಮಾ ಅವರು ಇವರೆಲ್ಲ ಕುಸ್ತಿಪಟುಗಳು ಕಲಾಸಪಾಳ್ಯ ಇದರಿಂದ ಎಲ್ಲ ಬರೋರು, ಸಂಪಂಗ ಇರ್ಲಲ್ಲ. ಅವಾಗ ಅಲ್ಲಿ ಕುಸ್ತಿಗೆ ಬರ್ತಾ ಇದ್ದೆ. ಒಂದ್ ಲೈಟ್ ಕಂಬಕ್ಕೆ 10 ಆರನ್ಗಳು, ಲಾ ಬಿಡಿ, ಆ ಬಿಡಿ, ಈ ಬಿಡಿ, ಲಕ್ಷ್ಮಿ ಬಿಡಿ, ಗಣೇಶ ಬಿಡಿ ಅಂತ ಆ ಸೌಂಡ್ ತಡ್ಕೊಳಕ್ ಆಗ್ದಿರಾ ಬೆಟ್ಟಕ್ಕೆ ಹತ್ತು ಬಿಡ್ತಾ ಇದ್ದೆ ನಾನು. ಅದಕ್ಕೋಸ್ಕರ ನಮ್ಮಲ್ಲಿ ಕರ್ನಾಟಕದ ಮೂಡಲ್ ಬಾಗ್ಲು ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಡಾಕ್ಟರ್ಗೂ ಇನ್ನೂ ಒಳ್ಳೆ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲ ತಂದೆಯವರ ಆಶೀರ್ವಾದ ಇರ್ಲಿ. ನಾವು ನಿಮ್ ಜೊತೆಲಿ ಇರ್ತೀರಿ ಅಂತ ಹೇಳಿ ಈ ಸಭೆಗೆ ಕರೆದು 4 ಮಾತನಾಡಲು ಅವಕಾಶ ಮಾಡಿ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್.